ಜರ್ಸಿ ಹಸುಗಳು ನೋಡ್ಕೊಂಡು ಹೋಗೋಣ ಅಂತೇಳ್ರಿ ಒಂದು ಫಸ್ಟ್, ಆಮೇಲೆ ಬಸ್ಕೊಳ್ಳೋಣ ಅಂತೆ. ಆರಾಮ ರೆಸ್ಟ್ ಮಾಡಿ. ಎಲ್ರಿಗೂ ನಮಸ್ತೆ. ಅಂದಾಗೆ ಇವತ್ತು ನಾನು ಇರ್ತಕ್ಕಂಥದ್ದು ಹನಗವಾಡಿಲೆ, ನಮ್ಮ ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗಕ್ಕೆ ಹತ್ತಿರ ಇರ್ತಕ್ಕಂಥ ಒಂದು ಗ್ರಾಮ ಹನಗವಾಡಿ ಅಂತೇಳಿ. ಆ ಗ್ರಾಮದಲ್ಲಿದ್ದೀನಿ. ಬೆಳಗ್ಗೆನೇ ಇವತ್ತು ಶ್ರೀಮದ್ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲೇ ಆಶೀರ್ವಾದ ಪಡ್ಕೊಂಡು ನಮ್ಮ ಸಚಿನ್, ಹನಗವಾಡಿ ರಮೇಶಣ್ಣವ್ರ ಮಗ ಸಚಿನ್ ಹಸುಗಳನ್ನು ಹಿಡ್ಕೊಂಡು ಇವತ್ತಲ್ಲ ಆಶೀರ್ವಾದ ತೊಗೊಂಡು ಶೇರ್ಲನ್ನು ಆರಂಭಿಸಿದ್ದಾನೆ. ಯಾವ ಥರ ಹಸುಗಳಿದ್ದಾವೆ ಏನು ಅನ್ನೋಂಥದ್ದು ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಎಷ್ಟನೇ ಲ್ಯಾಕ್ಟೇಷನ್ ಇದೆ, ಯಾವಾಗ ಇಳಿಯುತ್ತೆ, ಹಾಲಿಂದ ಏನು ಆಗ್ಬೋದು ಅನ್ನೋಂಥದ್ದು, ಇವೆಲ್ಲ ವಿಚಾರ ನಾವು ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ. ಆದರೆ ನಿಮ್ಮಿಂದ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅನ್ನುವಂಥದ್ದು ರಿಕ್ವೆಸ್ಟು. ಹಸು ಯಾರಿಗಾದ್ರು ಬೇಕಾದರೆ ವಿಡಿಯೋನ ಶೇರ್ ಮಾಡಿಬಿಡ್ರಿ. ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಏನು ಬೇಡ. ಇನ್ನು ಉಳಿದಂತೆ ಹಸುವಿನ ಮಾಹಿತಿ ನೇರವಾಗಿ ಕೊಡ್ತಾ ಹೋಗೋಣ. ನನ್ನ ಜೊತೆ ಇದ್ದಾರೆ ಸಚಿನ್. ಸಚಿನ್ ನಮಸ್ತೆ, ಆರಾಮಿದ್ದೀರಿ? ನೀವು ಜೋರಾಗಿ ಮಾತಾಡ್ಬೇಕು. ಆರಾಮಿದ್ದೀವಿ ಸರ್. ವೆರಿ ಗುಡ್. ಸಚಿನ್, ನಿನ್ನ ಕೈಯಾಗಿದೆ ಹಾಲ್ ಬ್ಲ್ಯಾಕು. ಎಷ್ಟನೇ ಸೂಲು, ಎಷ್ಟನೇ ಹಲ್ಲಿಂದು ಎಲ್ಲ ಮಾಹಿತಿ ಬೇಕು. 3ನೇ ಕರ ಸರ್ ಹಾಕಿದ್ರೆ. 3ನೇ ಕರ ಇದು ಹಾಕಿದ್ರೆ. ಓಕೆ ಓಕೆ. ಅಂದರೆ ಈಗ 2ನೇದ್ರಲ್ಲ 3ನೇದ್ರಲ್ಲಿ ಸೂಲು ಅಂದರೆ 3ನೇದು, ಇಳಿದ್ರೆ 3ನೇದು, ಇಳಿದ್ರೆ 3ನೇದು ಕಬ್ಬ, 3ನೇದು ಕಬ್ಬ ಇದೆ ಅಂತೇಳಿ. ಅಂದಾಗೆ ಇಲ್ಲಿರ್ತಕ್ಕಂಥದ್ದು ಕರಿಗೊರ್ಸೆ ಹಸು, ಅಂದರೆ ಪೂರ್ತಿ ಹಾಲ್ ಬ್ಲಾಕಲ್ಲಿದೆ. ಒಟ್ಟು ಟೋಟಲ್ ಹಸುಗಳು ಇವತ್ತು ಎಷ್ಟು ಸಿಗುತ್ತೆ ಇದನ್ನು ಸೇರಿಸ್ಕೊಂಡು? ಆರು ಹಸುಗಳಿದ್ದಾವೆ ಟೋಟಲು. ಓಕೆ. ಬ್ರೀಡು ಸ್ವಲ್ಪ ನೆಡ್ಸಿ ನೋಡೋಣ. ಅವರು ನಿಮ್ಮ ಅಣ್ಣ, ನಿಮ್ಮ ಹೆಸರು ಹೇಳ್ಬಿಡಿ. ಹೆಂಗೆ? ಬಸವರಾಜ್. ಚೆನ್ನಾಗಿ ತೋರಿಸ್ತಾ ಇದ್ರಿ ಹಸುನ, ಆಗ್ಲಿಂದ ನೋಡ್ತಾ ಇದ್ವಿ. ಸಚಿನ್, ಇಳಿಯೋದಕ್ಕೆ ಏನು ತಗೊಬರ್ರಿ ಟೈಮ್ ಇದು? ಸರ್ ಒಂದು ವಾರ 15 ದಿವಸ. ವಾರ 15 ದಿವಸ ಬೇಕಾ? ಬಾಟಮ್ ಬಿಡ್ಬೇಕು ಸರ್. ಬಾಟಮ್ ಫಿಲ್ ಆಗಬೇಕು. ನಡಿಗೆ ಪಾಸ್ ಇದೆ. ಆ್ಯಕ್ಚುಲಿ ತುಂಬ ದೂರ ಹೋಗೋದು ಬೇಡ, ಬಸವರಾಜಣ್ಣ ಹತ್ರನೇ ಬರ್ರಿ ತೀರಿಸ್ಕೊಂಡು. ಅಚ್ಚುಕಟ್ಟಾದ ಒಂದು ನಡಿಗೆ ಇದೆ ಹಸುದು. ಇದೆ ಸರ್, ಬದಿಯಲ್ಲ. ಯಾವ ಥರ ಹಸು ಬರುತ್ತೆ ಹೇಳಿ ಇದು? ಡೆನ್ಮಾರ್ಕ್. ಡೆನ್ಮಾರ್ಕ್ ಥರ ಇದೆ. ತೊಟ್ಟುಗಿಟ್ಟು ಸಾದಿ ಐತಲ್ಲ? ಸಾದಿ ಇದೆ, ಬದಿಯಲ್ಲ. ಬಸವರಾಜ್, ನೀವೇ ಆಗಲಿ ಹಿಡ್ಕೊಂಡಿದ್ರ ಇದೆ ಹಸು ಅಲ್ಲ? ಸಾದಿ ಇದೆ. ನರ ಬಾಟಮ್ ಫೀಡ್ ಆಗಬೇಕು, ಫುಲ್ ಆಗಬೇಕು. ನಾವು ಅಂದರೆ ನಡೆಯೋಕ್ಕೆ ಕಷ್ಟ ಆಗ್ಬೇಕು, ಆ ಥರ ಇರಬೇಕು. ಫುಲ್ ಆಗುತ್ತೆ, ಬಿಡ್ತದೆ, ಇಷ್ಟ ಆಗಲ್ಲ. ಬಿಡುತ್ತಲ್ಲ, ಕಾಲು ಕಿಸ್ಕೊಂಡು ಹಾಕ್ಬೇಕು ಸರ್. ಅದೇ ಅಲ್ಲ, ಬ್ರೀಡ್ ಮಾತ್ರ ಆಯ್ಕೆ ಮಾಡ್ಕೊಂಡು ಬಂದದ್ದು 6 ಟಾಪ್ ಇದಾವೆ ಅಂತ ನನ್ನ ಭರವಸೆ. ನಿಮ್ಮ ಭರವಸೆ ಏನಿದೆ ಹೇಳ್ಕೊಳ್ಳಿ. ಟಾಪ್ ಇದೆ ಸರ್. ಟಾಪ್ ಇದೆ. ಓಕೆ. ಆಮೇಲೆ ರೇಟಿನ ವಿಚಾರದಾಗ ಚರ್ಚೆ ಆಗೇ ಆಗುತ್ತಪ್ಪ. ಏನಾದ್ರು ರೇಟ್ ಸರ್ ಇಲ್ಲಿಗೆ ಬರಲಿ, ಅದು ಇಲ್ಲಿಗೆ ನೋಡ್ಕೊಂಡು ಹಾಕ್ಲೋ ರೇಟ್ ಮಾತಾಡ್ಕೊಂಡು. ಹೌದಾ? ಒಂದು ಐಡಿಯಾ ಏನು ಅಂತ ಹೇಳಿದ್ರೆ, 1 ಲಕ್ಷದ ಮೇಲಾಗುತ್ತಾ? 1 ಲಕ್ಷದ ಒಳಗೆ ಆಗುತ್ತೆ ಸರ್. 1 ಲಕ್ಷದ ಒಳಗೆ ಅಷ್ಟು ವಿಷಯ ಆಗುತ್ತೆ. ಓಕೆ, ನೋಡೋಣ ನೆಕ್ಸ್ಟ್ ಹಸು ಹಾಗೆ. ಹಾಂ, ಓಕೆ. ಬಂದೊಳ್ಳೆ ಹಸು ಖರೀದಿಯ ಒಂದು ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡು ಬಂದಾಗ ನೇರವಾಗಿ ಹೆಂಗಿದೆ ಏನು ಅಂತ ನೋಡಿದಾಗಲೇ ನಮ್ಗೆ ಹಸುವಿನ ಒಂದು ಮಾಹಿತಿ ಗೊತ್ತಾಗೋದು. ಅಣ್ಣವರೆಲ್ಲ ಇಲ್ಲಿ ಬಂದಿದ್ದಾರೆ, ಒಂದು ಅಬ್ಸರ್ವೇಷನ್ ಮಾಡ್ತಾಯಿದ್ರು. ಮಾಡಿ ಯಾವ ಥರ ಹಸು ಖರೀದಿ ಮಾಡಬೇಕು ಅನ್ನೋದು ಆಲೋಚನೆ ಇಟ್ಕೊಂಡೇ ಬಂದಿರ್ತಾರೆ. ಹೀಗೆ ನೀವು ಕೂಡ ನೇರವಾಗಿ ಬನ್ನಿ ಅನ್ನೋದು ನನ್ನ ಸಲಹೆ. ಮೊಬೈಲು, ಫೋನು ಇರೋವಂಥದ್ದು ಹಸುಗಳು ಇದಾವೋ ಇಲ್ಲ ಅಂತ ಕೇಳ್ಕೊಳ್ಳಿಕ್ಕೆ. ಇನ್ನುಳಿದಂತೆ ನೇರವಾಗಿ ಬಂದೇ ವ್ಯವಹಾರ ಆದರೆ ಒಳ್ಳೆಯದು. ಹೀಗೆ ಇನ್ನೊಂದು ಹಸು ನೋಡ್ತಾ ಇದ್ದೀವಿ, ತುಂಬ ಹೆವಿ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಸಚಿನ್, ಇದು ಎಷ್ಟನೇ ಸೂಲಿಂದಿದು ಸರ್? ಇದು 2ನೇ ಕರ ಹಾಕಿದರೆ 2ನೇ ಕರನಾ? ಹೈಟ್ ಭಾರಿ ಇದೆ ಕಣ್ರಿ. ನಿಮ್ಮ ಹೈಟ್ ಇದೆ 5.5 ಬರುತ್ತೆ ಹೈಟು. ಲೆಂತ್ ಒಂದು 7 ಫೀಟ್ ಹತ್ತತ್ರ ಆಗ್ಬೋದು, 7 ಅಡಿ ಉದ್ದ ಆಗಿರ್ಬೋದು. ಬಸ್ ಸಾದಿ ಅನ್ಸತ್ರಿ? ಸಾದಿ ಇದೆಯಾ? ಮಕ್ಕಳಿಂದ ಕೈ ಹಾಕ್ಬೋದು. ಓಕೆ, ಹಂಗಿರ್ಬೇಕಪ್ಪ. ಯಾಕಂದ್ರೆ ಮನೆ ಬಾಟಮ್ ಬರ್ಬೇಕು ಸರ್. ಇದು ಬಾಟಮ್ ಫಿಲ್ ಇದೆ ಸರ್. 4-5 ದಿವಸ ಸರ್ ಕರ. ಹೌದಾ? ನನ್ನ ಒಟ್ಟು ಒಂದು ವಾರ ಹೋಗ್ಬೇಕೇನೋ ಅನ್ಕೊಂತೀನಿ. ತುಂಬಕ್ಕೆ ಸರ್. ಇದು ಕಾಲು ದೊಡ್ಡದಾಗಬೇಕು. ಅದ ನಡೆದಿದೆ ಆ ಥರ ಅಂತ ನಡಿಗೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಸವರಾಜ್ ಕೈಯಲ್ಲಿ ನಡ್ಕೊಂಡಿದೆ. ಬ್ಲಾಕ್ ಕಡೆ ಜಾಸ್ತಿ ಇದೆ. ಬ್ಲಾಕ್ ಬ್ಲಾಕ್ ಸರ್. ಹೌದು, ವೈಟ್ ಕಡೆ ಸ್ವಲ್ಪ ಕಡಿಮೆ ಬರುತ್ತೆ. ಚುಕ್ಕಿದೆ, ಡಾಟ್ ಸ್ಪಾಟು, ಹಾಲು ಸ್ಪಾಟು ಕೂಡ ಇದೆ ಅಂತೇಳಿ. ನರಗಳೆಲ್ಲ ಉತ್ತಮವಾಗಿದೆ. ಅಲ್ಲಿ ನರಗಳು ನೋಡ್ರಿ, ನರೆಲ್ಲ ಇದೈತಿ. ಹಾಲು ನರ ನೋಡ್ತೀರಿ ರೈತರು ಬಂದಾಗ. ನೋಡಿ ಬಂದು ನೇರವಾಗಿ ಪರಿಶೀಲಿಸ್ಕೊಳ್ಳುವಂಥದ್ದಾಗಲಿ. ಬಂದ ಲೊಕೇಶನ್ ಹನಗವಾಡಿ ಇದು ನೋಡ್ತಾ ಇದ್ರಿ. ಹೊನ್ನಾಳಿಗೆ ಮತ್ತು ನೀವು ಯಾವ ದಾವಣಗೆರೆ, ಹರಿಹರ, ನೀವು ಎಲ್ಲಿ ನ್ಯಾಮತಿ, ಭದ್ರಾವತಿ, ಶಿಕಾರಿಪುರ, ನೆಲ್ಲೆ, ಶಿವಮೊಗ್ಗ, ಇಲ್ಲೆಲ್ಲದೂ ಕೂಡ ನಿಯರೆಸ್ಟ್ ಪ್ಲೇಸ್ ಇದು. ಏನು ತೊಂದರೆ ಇಲ್ಲ. ಹಸುವಿನ ರೇಟಲ್ಲಿ ವಿಚಾರಕ್ಕೆ ಬಂದಾಗ ಅವ್ರು ಹೇಳಿಬಿಟ್ಟಿದ್ದಾರೆ. ಏನಿಲ್ಲ ಅಂತ ಹೇಳಿದ್ರು ಒಂದು 1 ಲಕ್ಷದ ಆಚೆ ಈಚೆ ಆಗ್ಬೋದು ಅಂತ. ಜೊತೆ ಹಾಲು ಸರ್ ಮೇಲೂ ಇದೆ. ಹೌದಾ? ಅಮೌಂಟು. ಹಾಂ. ಹಾಲಿಂದ ನಾವೆಲ್ಲ ಒಂದು 7-8 ಮೇಲೆ ಕಳ್ಕೊಬೋದೇನಪ್ಪ? ಜಾಸ್ತಿನೂ ಬರುತ್ತೆ ಸರ್. 15 ಲೀಟ್ರ್ ಅಂತ ಅವ್ರು ಹೇಳಿದ್ದಾರೆ. ಹಾಂ.
ಆಯ್ತಪ್ಪ ನೋಡೋಣ, ಯಾಕಂದರೆ ಕನ್ಫರ್ಮೇಷನ್ ಇರೋದಿಲ್ಲ, ನಾವು ಒತ್ತಿ ಹೇಳೋಕ್ಕೂ ಆಗೋದಿಲ್ಲ ಆ ವಿಚಾರದಾಗೆ. ಇವೆರಡು ಆಗಿದೆ. ಇಲ್ಲೊಂದು ಯಾವ್ದು ಕಪಿಲ ಇದೆ, ಗಿರ್ ಕ್ರಾಸ್ ನೋಡ್ಬಿಡೋಣ. ಎರಡಲ್ಲೂ ಮೊದಲನೇ ಸೋಲ ಇದೆ ಇಲ್ಲ ಸರ್, ಮೊದಲನೇ ಸೋಲು. ಓಕೆ ಸಚಿನ್, ಗಿರ್ ಕ್ರಾಸಲ್ಲಿ ನಮಗೆ ಫ್ಯಾಟ್ ಸಿಗುತ್ತೆ ಅನಿಸುತ್ತಾ ಇದರಲ್ಲಿ? ಫ್ಯಾಟ್ ಬರೋ ಸರ್ ಇದ್ರಾಗೆ ಎಸ್ಎನ್ ಫ್ಯಾಟ್ ಸಿಗುತ್ತಲ್ಲ ಸಿಗುತ್ತೆ ಸರ್ ಹಾಲಿನಲ್ಲಿ. ಹ್ಞೂ. ಮೊದಲನೇ ಸೋಲು ಅಂತ ಹೇಳಿದ್ರೆ ನನಗೆ ಅನ್ಸಿದ ಮಟ್ಟಿಗೆ ಒಂದು ದಿನಕ್ಕೆ ಸರ್ ಇದು ಹಾಂ ಗಿರ್ ಬ್ಲಾಕ್ ಗಿರ್ ಕಪಿಲ ಕಪಿಲಾಗೆ HFಗೆ ಕ್ರಾಸು. ಹಾಂ, ಅಡೆಯಲ್ಲೇ ಬ್ಲ್ಯಾಕ್ ವೈಟ್ ಬರುತ್ತೆ ಸರ್. ಹಾಂ ಒಂದಿಷ್ಟು ಡಾರ್ಕ್ ಸ್ಪಾಟು ವೈಟ್ ತೊಟ್ಟಿಂದ ಹಿಡಿದು ಪ್ರತಿ ಒಂದು ಹಿಡಿದು ಕೂಡ ಬ್ಲ್ಯಾಕಲ್ಲಿದೆ. ಸ್ನೇಹಿತರೆ, ಸ್ವಲ್ಪ ಗಾಳಿ ಜಾಸ್ತಿ ಇದೆ, ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ಬೋದು, ತುಂಬಾ ಗಾಳಿ ಬೀಸ್ತಾ ಇದೆ. ನೇಚರ್ ಪ್ಲೇಸು, ಪ್ರಕೃತಿ ಮಲೆನಾಡು ಮೊದಲಲ್ಲಿ ಇದ್ದೀವಿ ನಾವು. ಮತ್ತಿನ್ನೇನು ವಿಶೇಷಪ್ಪ, ಇಳಿಯೋಕ್ಕಂತೂ ಒಂದು 10 ದಿವಸನಾದರೂ 10 ದಿವಸನಾರ ಬೇಕು ಸರ್. ಬೇಕು. ಇದಾದ್ರೂ ರೇಟ್ ಏನಾಗ್ಬೋದು ಹೇಳ್ಬಿಡ್ರತ್ಲ, ನೋಡೋಣ ಇಷ್ಟಕ್ಕೆ ಆಗ್ಬೋದು. ಹಿಂಗೆ ಇಷ್ಟು ಬಂದು ಬಿಟ್ಟು ಬಿಡ್ತೀನಿ, ಅದು ನೋಡೋಣ, ಏನಾಗಲ್ಲ ಹೇಳ್ಬಿಡ್ರಿ. 85 ಸರ್ ಆದರೆ ಬಿಡ್ತೀನಿ ಸರ್. 85 ಪ್ಲಸ್. ನಮ್ಮ ಕಡೆ ಬಂದರೆ ಸ್ವಲ್ಪ ಏರಿಳಿತ ಮಾಡ್ಕೊಳ್ರಿ, ನೋಡಿ ಮಾಡ್ತೀನಿ ಸರ್, ಕಮ್ಮಿ ಆಗುತ್ತೆ. ಓಕೆ, ಹೆಂಗೆ ಸರ್ ಚೆನ್ನಾಗಿತ್ತ ನೋಡ್ಬೋದಾ ಸರ್? ರೈತರು ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲ, ಚೆನ್ನಾಗಿದೆ. ಓಕೆ, ಜರ್ಮನ್ ತಳಿ ಸರ್. ಜರ್ಮನ್ ತಳಿ ಅಂತೀರಾ? ಓಕೆ, ನೈಸ್. ಬಾಟಮ್ ಬರುತ್ತೆ ಸರ್. ಎಷ್ಟು ಸೂಲಲ್ಲಿಂದು ಸಚಿನ್ ಸರ್ ಇದು ಹಾಕಿದ್ರೆ 3ನೇ ಕರ ಸರ್. 3ನೇ ಕರ. ಹ್ಞೂ ಸರ್. ಹಾಂ ಓಕೆ. ಆರಲ್ ಸರ್. ಕಲರ್ ತುಂಬಾ ಚೆನ್ನಾಗಿದೆ, ಫುಲ್ ಆ್ಯಕ್ಟಿವ್ ಐತಿ. ನೈಸ್. ಒಂದು ಹೊತ್ತಿಗೆ ಎಷ್ಟು ಹಾಲು ಕರೆದಿದ್ದು ಅಂದಿದ್ದಾರೆ ರೈತರು? 15 ಲೀಟ್ರ್ ಸರ್. 15 ಲೀಟ್ರ್ ಅಂತಾರ? ಹಾಂ ಸರ್. ಓಕೆ, ಆಮೇಲೆ ಮಾಡಲ್ಲ ಇದು, ಸಣ್ಣ ಮಕ್ಕಳಿಂದನೂ ಕರಿಬೋದು. ಸಾದಿ ಐತಲ್ಲ? ಸಾದಿ ಸರ್. HF ಜರ್ಮನ್ ತಳಿ ನಾರ ಸರ್, ಹಾಲಿನ ನಾರ ಇದೆ, ಚೆನ್ನಾಗಿದೆಲ್ಲ. ಹ್ಞೂ. ಹಾಲು ಬಾವಿ, ಹಾಲು ನರ, ಆಮೇಲೆ ತೊಟ್ಟ ಮೇಲೆ ಬ್ಲ್ಯಾಕ್ ಮಚ್ಚೆ ಬ್ಲ್ಯಾಕ್ ಇದೆ ಸರ್, ಅಷ್ಟು ಬ್ಲ್ಯಾಕು, ಬಿಳೆ ಬ್ಲ್ಯಾಕು. ವೆರಿ ನೈಸ್ ಸಚಿನು. ಇನ್ನೊಂದು ವಾರ ನನಗೆ 10 ದಿವಸದ ಮೇಲೆ ಹೋಗ್ಬೋದೇನು ಅನ್ಕೊಂತೀನಿ. ಹೋಗಲಿ, ಏನಿಲ್ಲ, ರೈತರ ಮನೆಗೆ ಸೆಟ್ ಆದರೆ ಸೂಕ್ತ. ಹಸು ನಮ್ಮ ಕೊಟ್ಟಿಗೆ ಸೆಟ್ ಆಯಿತು ಅಂತ ಹೇಳಿದ್ರೆ ಯಾರಿಂದ ಹಿಡಿಯೋಕ್ಕಿದೆ. ಮೇವು ಗೀವು ಚೆನ್ನಾಗಿ ತಿಂತಾಯಿದೆ, ನೋಡ್ಕೊಂಡ್ಬಿಟ್ರೆ ಸಾಕು. ಲೆಂತ್ ಇದೆಯಲ್ಲ, ಲೆಂತ್ ಈ ನಿಮ್ಮಲ್ಲಿ ಹಸುಗಳಲ್ಲೂ ಇದು ಜಾಸ್ತಿ ಲೆಂತ್ ಕಾಣ್ತಾ ಇದೆ ನನಗೆ. ಒಳ್ಳೆ ಈ ಹರಿಯಾಣ ತಳಿಗಳು ಬರ್ತಾವಲ್ಲ ಆ ರೀತಿ. ಆಯ್ತಪ್ಪ, ಆಯಿತು. ಬಂದೋಳಿ, ಇನ್ನೇನು ನಿಮಗೆ ರೇಟ್ ವಿಚಾರಕ್ಕೆ ಬಂದಾಗ ಫೋನ್ ಮಾಡಿಕೊಂಡು ಕೇಳ್ಕೊಳ್ಳಿ, ಅಥವಾ ಪ್ಲೇಸನ್ನು ನೋಡ್ಕೊಂಡು ಬರ್ತೀರಾ, ನೇರವಾಗಿ ಬರ್ತೀರಾ ನೋಡ್ಕೊಳ್ಳಿ. ಸುಮಾರು ಜನ ಹೇಳ್ತೀರ ಅಣ್ಣ ನೀವು ರೇಟ್ ಕೇಳ್ತಾ ಇಲ್ಲ ಅಂದರೆ, ಬಟ್ ಏನಂದರೆ ಅವರಲ್ಲೇ ವ್ಯಾಪಾರ ಆಲ್ಮೋಸ್ಟ್ ಎಲ್ಲರೂ ರೇಟನ್ನು ಹೇಳ್ತಾ ಇಲ್ಲ ಇತ್ತೀಚಿನ ವೀಡಿಯೋಗಳಲ್ಲಿ. ಯಾಕೆ ಅಂತೇಳಿ ಬರಲಿ, ನೇರವಾಗಿ ನೋಡಲಿ. ರೇಟ್ ಹೇಳಿದ ತಕ್ಷಣ ಬರೋಲ್ಲ ಅಂತಲ್ಲ, ನಾವು ಕಡಿಮೆ ಹೇಳಿದ್ವಿ ಅಥವಾ ಜಾಸ್ತಿ ಹೇಳಿದ್ವಿ ಅನ್ನೋ ಪ್ರಶ್ನೆ ಅಲ್ಲ. ಬಂದಾಗ ಒಂದು ವಿಚಾರ ಇರುತ್ತೆ, ಇಲ್ಲಿ ಚರ್ಚೆ ಆಗುತ್ತೆ, ಆಮೇಲೆ ನಿರ್ಧಾರ ಆಗುತ್ತೆ ರೇಟು ಅನ್ನುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹಸುವಿನ ಬೆಲೆ ಎಲ್ಲ ಕೂಡ ಗಗನಕ್ಕೆ ಏರ್ತಾ ಇರೋದಂತೂ ನೋಡ್ತಾ ಇದ್ದೀರಿ. ಈ ಕಡೆ ಈ ಥರ ಬಂದಾಗ ಅನುಭವಸ್ಥರನ್ನು ಕರ್ಕೊಂಬಂದು ನೋಡಿ ಪರಿಶೀಲಿಸ್ಕೊಂಡು ಒಂದು ಖರೀದಿ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಸವರಾಜ್ ಸರ್ ಕೈಯಾಗಿ ಇನ್ನೊಂದಿದೆ, ಅವ್ರ ಫೇವ್ರೇಟ್ ಹಸು ಒಂದು ಬರ್ತಾಯಿದೆ, ನೋಡೋಣ, ಮುಂದಕ್ಕೆ ತೊಗೊಂಡ್ಬಿಟ್ರೆ. ಓಕೆ, ನಮ್ಮ ಜೊತೆ ವೀಡಿಯೋದಲ್ಲಿ ಸಚಿನ್ ಅವರಿದ್ದಾರೆ, ರಮೇಶ್ ಅವ್ರ ಮಗ, ಹಾಗೂ ಬಸವರಾಜ್ ಅವ್ರ ವೀಡಿಯೋ ತೋರಿಸ್ತಾ ಇದ್ದಾರೆ, ಹಸು ಶೋ ಮಾಡ್ತಾ ಇದ್ದಾರೆ. ಟಾಪ್ ಬಾಟಮ್ ಮೋಸ್ಟ್ಲಿ ಪಡ್ಡೆದ ಹೆಂಗೆ ಸಚಿನ್ ಇದು? ಹಾಕಿದ್ರೆ 2ನೇ ಕರನಾ? ಹ್ಞೂ ಸರ್. ಅದೇ ಸರ್, ಒಂದು 3-4 ಡೇಸ್ ಹೋಗ್ಬೋದಾ ಸರ್? ಒಂದು ವಾರ ಆಗುತ್ತೆ. ವಾರ. ಮಚ್ಚೆ, ಹಾಲು ಮಚ್ಚೆ ಏನಾದರೂ ಇದಾವ ಇದಕ್ಕೆ? ಸರ್ ಇದು ಬ್ಲ್ಯಾಕು ಕಲರ್, ಅಲ್ಲೇ ವೈಟು, ಕೆಂಪು ಮಿಶ್ರಿತವಾಗಿರುವಂಥ ತೊಟ್ಟುಗಳು ಚಂದ ಐತೆ, ಅದು ಸೂಪರ್ ಐತಿ. ಇದನ್ನ ಖರೀದಿ ಆದಮೇಲೆ ಮಲೆ ಹೊಡೆದ್ಬಿಟ್ಟು ಚೆಕ್ ಮಾಡೋಕ್ಕೆ ಅವಕಾಶ ಕೊಡ್ತೀರಾ? ತೊಟ್ಟು ಚೆಕ್ ಮಾಡ್ಕೋಬೋದು. ಯಾಕಂದರೆ ಆ ವಿಡಿಯೋದಲ್ಲಿ ಮೊನ್ನೆ ಅಣ್ಣ ಅದನ್ನು ಕೇಳ್ತಾ ಇಲ್ಲ ಅಂದರು, ಮತ್ತೆ ಕೇಳ್ಬಿಟ್ಟಿಲ್ಲ. ಬಸವರಾಜ್ ನೀವೇನೋ ಭಾರಿ ಮಚ್ಚೆ ತೋರಿಸ್ತೀರಪ್ಪ ಇವೆಲ್ಲ. ಹಸು ಇನ್ನೊಂದಾ? ಲಾಸ್ಟ್ ಇದು ನಿಮ್ಮ ಫೇವ್ರೇಟು ಬಸವರಾಜು. ಇಲ್ಲಿನ ರೈತರು ಅವರು, ನಾವೇ ಹೆಲ್ಪ್ ಕೇಳಿದ್ವಿ, ಬರ್ರಿ ಸಚಿನ್ ಒಬ್ಬರೇ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಂದರು. ನನಗೊಂದಿಷ್ಟು ಮಾಹಿತಿನೂ ಕೊಟ್ಟಿದ್ದಾರೆ ಅವರು ವೀಡಿಯೋದಲ್ಲಿ, ಹಿಂಗಿರುತ್ತೆ ಹಾಲು ಬರೋ ಹಸುಗಳು ಏನು ಅಂತೇಳಿ. ಈ ನಿಟ್ಟಿನಲ್ಲಿ ಇವೆಲ್ಲ ಹಸುಗಳು ನಿಮ್ಗೆ ನೋಡ್ತಾ ಇದ್ದೀರಿ. ಅದ್ರಾಗೆ ಒಂದು ಕಪಿಲ ಗಿರ್ ಏನಿದೆ, ಕ್ರಾಸಿಗೆ ಗಿರ್ ಕ್ರಾಸ್ ಕಪಿಲ ಇದೆ, ಅಂದರೆ HF ಮಿಕ್ಸ್ ಆಗಿದೆ. ಒಳ್ಳೆ SNF ಫ್ಯಾಟಿಗೆ ಏನು ತೊಂದರೆ ಇಲ್ಲ, ಫಸ್ಟ್ ಲ್ಯಾಕ್ಟೇಷನಲ್ಲಿ ಹೊಡಿತಾ ಇದೆ. ಇನ್ನು ಉಳಿದ ಒಂದು ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡ್. ಇಲ್ಲಿ ನೋಡಿರಿ ಹೇಗಿದೆ ಈ ಒಂದು ಹೀಫರ್ಗಳು, ಇವೆಲ್ಲ ಹೆವಿ ಇದೆ. ನೋಡುವ, ಇನ್ನೊಂದಿದೆ ಬರ್ತಾ ಇದೆ, ನೋಡೋಣ.
ಸಚಿನ್ಗಿಂತ ಬಸಣ್ಣ ನೀವು ಹೇಳ್ರಿ ರೈತರಾಗಿದ್ದೀರಿ. ಸರ್ ಈ ಒಳ್ಳೆ ರೈತರಿಗೆ ಆಕಳ ಅಂದ್ರೆ ಉತ್ತಮ ಈ ತರ ಕಾಣಿಸಿದಿರ್ಬೇಕು. ಒಳ್ಳೆ ಆಕಳು ಒಳ್ಳೆ ಆಗ್ತೈತಿ ಇದು. ಒಳ್ಳೆ ಅದ್ರಾಗ ಎಲ್ಲಾದ್ರೂ ಇದೈತಿ ಈ ತರ ಕಾಣಿಸಿ ಇದು ಈ ತರ ಚುಕ್ಕಿದ್ರೆ ಹಾಲು ಚೆನ್ನಾಗಿ ಕರಿತೈತಿ. ಹಾಲು ಚುಕ್ಕಿ ಚೆನ್ನಾಗಿರ್ಬೇಕಂತ ಈ ತರ ಇದಿರ್ಬೇಕು. 4 ಮಲೆ ತೊಟ್ಟು 4 ಸೈಜ್ ಇದೈತಿ. ಇದೈತಿ ನೋಡಿ ಕಾಯಿನ್ಸು. ಆಮೇಲೆ ನರನು ಒಳ್ಳೆ ಹಾಲು ಕರೆಯಕ್ಕೆ ಒಳ್ಳೆ ನರನು ಇದಾವೆ. ಎಲ್ಲ ಸರ್ ಇದೈತಿ ಆಕ್ಟಿವಿಟಿ ಐತಿ ಆಕಳು ಮಾತ್ರ ಎಲ್ಲಾದ್ರಾಗ ಸೂಪರ್ ಐತಿ ಸರ್ ಇದು. ನೋಡ್ಕೊಳ್ರಿ 4 ಮಲೆ ಒಂದು ತೊಟ್ಟು ಇದೈತಿ. 4 ಮಲೆ ತೊಟ್ಟು ಸೈಜ್ ಕರೆಕ್ಟ್ ಐತಿ. ಆಮೇಲೆ ಗ್ಯಾಪ್ 4 ಇದೈತಿ. ಈ ಥರ ಇದಿರ್ಬೇಕು ಎಲ್ಲ ಇದಿರ್ತೈತಿ. ಒಳ್ಳೆ ಆಕಳು ಚೆನ್ನಾಗಿ ಹಾಲು ಬರ್ತೈತಿ. ಹೌದು. ಇದು ಬಸಣ್ಣ ನಮ್ಮ ರೈತರು ಬಸಣ್ಣವ್ರ ಮಾಹಿತಿ ಇದು. ಸಚಿನ್ ಅವರು ಸೈಡಿಗೆ ನಿಂತಿದ್ರು. ನಾನೇ ಕೇಳಿದೆ ಹೆಂಗಿದೆ ನೀವು ಹೇಳ್ಬಿಡ್ರಿ ನೋಡೋಣ ಅಂತ. ಅವ್ರು ಹೇಳ್ತಾ ಇದ್ರು. ಲಾಸ್ಟ್ ಸಚಿನ್ ಮಾತಾಡ್ಸೋದೇ ಇದೆ. ಕಾಯಿನ್ ಇದೆ ಕರಿ ಚುಕ್ಕಿ ಸರ್. ಸರ್ ಅಪರೂಪ ಸರ್ ಸಿಗೋದಿವು. ಈ ರೀತಿ ಸಿಗೋದು ಅಪರೂಪ ಆಯ್ಕೆ ಮಾಡೋದು ಬರೀ. ಸಚಿನ್ ಹಾಕಿದ್ರೆ ಎಷ್ಟನೇ ಕರ ಇದು? 2ನೇ ಕರ ಸರ್. 2ನೇ ಕರ ಇದು ಸರ್. ಹಾಲು ಕೆಚ್ಚಪ್ಪು ಸರ್. ಅಷ್ಟು ನೋಡ್ರಿ ಕಾಯಿನ್ ಥರ ಇದಾವೆ ಸಾದಾ ಸರ್. ಬಸವಣ್ಣಿಗೆ ಇಷ್ಟ ಆಗಿದೆ. ಬಟ್ ರೇಟ್ ಕೇಳ್ತಾ ಇದಾರೆ ಅವರು. ನೋಡ್ರಿ ನೀವು ಮಾತಾಡ್ರಿ. ಇಷ್ಟ ಆಯ್ತು ಸರ್ ಇದು ಆಕಳ. ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಐತಿ. ಎಲ್ಲಾದ್ರೂ ನೀವು ಲೋಕಲ್ ಇಲ್ಲೇ ಲೋಕಲ್ ಹೆಂಗೆ ಹೊನ್ನಾಳಿ ತಾಲೂಕ್ನವ್ರೇನಾ ನೀವು? ನಾವು ಇದೇ ಊರಾ? ಓಕೆ ಆಯ್ತು ನೋಡೋಣ. ನಿಮ್ಗೆ ಏನಾರು ಸೆಟ್ ಮಾಡಿಕೊಟ್ರೆ ಒಂದು ರೇಟಿಗೆ ತಗೊಂಡ್ಬಿಡ್ರಲ್ಲ ಹೋಗ್ಲಿ. ಏನಪ್ಪ ಅಂತ ಹೇಳಿದ್ವಿ ನಮ್ಗೆ. ಹೌದಾ? ಆಯ್ತು. ಭಾಳ ತುಂಬ ಇಷ್ಟ. ಸಚಿನ್ ಒಂದು ಹಾಲು ಒಂದು 7-8 ಮೇಲೆ ಕೊಡ್ಬೋದಾ? 10 ಮೇಲೆ ಕೊಡೋದು ಸರ್. 10 ಮೇಲೆ ಇತ್ತು. ಒಟ್ಟು ನೀವು ಕನ್ಫರ್ಮ್ ಕೊಡ್ತೀರಾ ಅಂತ ನಾ ಕೇಳಿದೆ. ಕನ್ಫರ್ಮ್ ಕೊಡಲ್ಲ ಸರ್. ಅವ್ರು ರೈತರು ಹೇಳಿದ್ದಾರೆ. ನಾವು ತಂದು ಮಾರೋರು ಇದೊಂದು ಕ್ಲಾರಿಟಿ ಕೊಡ್ಬೇಕಪ್ಪ. ಯಾಕೆ ಗೊತ್ತಾ, ವಿಡಿಯೋದಲ್ಲಿ ರೈತರಿಗಿಂತ ಬುದ್ಧಿವಂತರು ಯಾರು ಇಲ್ಲ ಅಂದವ್ರು. ಅದೊಂದು ನಿಮ್ಮ ತೋರಿಸ್ತೀವಿ. ಹಾಂ 4 ಮಲೆದವ್ರು ನೆನೆ ಪನೆ ಬಂದರೆ ನೆನೆ ಏನಾದರೂ ಬಂದರೆ ನೆನೆ ಹೊರಟ್ರೆ ಇಲ್ಲ ಸರ್ ಅವೆಲ್ಲ ಹೊರಡಲ್ಲ. ಓಕೆ ಕನ್ಫರ್ಮ್ ಆ ವಿಚಾರದಲ್ಲಿ. ಸರ್ ಅದು ನೆಲ ಸಾದಾ ಹಿಂಗೆ ಕಟ್ಬೇಕು ಸರ್. ಹಿಂಗೆ ಕಟ್ಬಿಟ್ರೆ ಒಂದೊಂದು ನೆನೆ ಹೊಂಟಾವೆ. ಹೈಟ್ ಮೇಲೆ ಕಟ್ತಾರೆ ಒಬ್ಬರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಅನ್ಸುತ್ತೆ ಮೇಯ್ಸಕ್ಕೆ. ನನ್ನ ಅನ್ಸುತ್ತೆ ಮಟ್ಟಿಗೆ. ಏನು ಒಯ್ಬೋದು ಬಸಣ್ಣ ಇದನ್ನ ಹೊರಗಡೆ? ಒಳ್ಳೆ ಅದಾನ ಸರ್. ನೀವು ಒಯ್ತಿರಲ್ಲ ಹಂಗೆ ಅದ್ರ ಜೊತೆ ಹೊಡ್ಕೊಂಡು ಹೋದ್ರೆ ಹೋಗತ್ತಾ? ಸರ್ ಆಯ್ತು. ಐತಿ ದನ ಒಳ್ಳೆ ಎಲ್ಲಾದ್ರೂ ಹಾಲಿನಾಗೆ ತೊಟ್ಟಿನಾಗೆ ನರದಾಗೆ ತೊಟ್ಟಿನಾಗೆ ಎಲ್ಲಾದ್ರೂ ಸೈಜ್ ಇದೆ ಸರ್ ಇದು. ಆಮೇಲೆ ಎಲ್ಲ ಇದೈತಿ. ಅದ ನಿಮ್ಮ ಕಣ್ಣಿಗೆ ಸರ್ ಹಾಕ್ಲು. ಬಸಣ್ಣರಿಗೆ ನೀವು ಅಲ್ಲಿ ಹಸುಗಳನ್ನ ತೊಳಿತಾ ಇದ್ರಿ. ನಾವು ಬಸಣ್ಣ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಹೆಂಗೆ ಏನು ಅಂತೇಳಿ. ಯಾಕಂದರೆ ಅವರ ಅನುಭವಗಳು ಚೆನ್ನಾಗಿರ್ತಾವ್ರಿ. ಜರ್ಸಿ ಹಸುಗಳು ನೋಡ್ಕೊಂಡು ಹೋಗೋಣ ಅಂತೇಳ್ರಿ ಒಂದು ಫಸ್ಟ್. ಆಮೇಲೆ ಬಿಸ್ಕೊಡೋಣ ಅಂತೆ ಆರಾಮ ರೆಸ್ಟ್ ಮಾಡ್ತಾ ಇದ್ದಾವೆ. ಬಂದೊಳಗೆ ಈ ಹಸುಗಳು ಕೂಡ ನಾವೇನು HF ಮಾತ್ರ ಅಂದ್ಕೊಂಡಿದ್ದೆ. ಬಟ್ ಇಲ್ಲೂ ಇದ್ದಾವೆ ಜರ್ಸಿ ಮಿಕ್ಸು ಸಾಯಿವಾಲ್ ಮಿಕ್ಸ್ ಆಗಿರ್ತಕ್ಕಂಥ ಹಸುಗಳಿದ್ದಾವೆ. ಹಳ್ಳಿ ಕಾರ್ ಇದ್ದಾವೆ ಎತ್ತುಗಳು. ಸಚಿನ್ ನೀವು ಹಳ್ಳಿ ಕಾರೇ ಕಣಪ್ಪ ಇವು. ಹಳ್ಳಿ ಕಾರೇ ಹಲ್ ಮಾಡಿಲ್ಲ ಅಣ್ಣ? ವೆರಿ ನೈಸ್. ಅಲ್ರಿ ಇದು ಹಳ್ಳು ಮಾಡಿರ್ತಕ್ಕಂಥವು ನಮ್ಮ ರಮೇಶ್ ಅಣ್ಣ ನಮ್ಮ ಹತ್ರ ಇದೆ. ಹನಗವಾಡಿ ರಮೇಶ್ ಅಣ್ಣ ನಿಮಗೆ ತೋರಿಸ್ತಾ ಇದ್ರಿ. ಎಲ್ಲಿ ರಮೇಶ್ ಅಣ್ಣ ಅಂದ್ರಿ ನೋಡ್ರಿ ಇಲ್ಲಿದ್ದೀರಿ. ತುಂಬ ಫೇಮಸ್ ಸರ್ಜಿ ಆ್ಯಂಡ್ ಬರ್ಜಿರಿ ಮಾರ್ಕೆಟ್ಗಳಲ್ಲಿ. ಅಣ್ಣವ್ರು ಮಾತಾಡಿಸ್ಲೇಬೇಕು. ರಮೇಶ್ ಅಣ್ಣ ಬರ್ರಿ ಮುಂದಕ್ಕೆ ಬರ್ರಿ. ಇಲ್ಲಿ ನಮ್ಮ ಹನಗವಾಡಿ ರಮೇಶ್ ಅಣ್ಣ ನಮ್ಮ ಹತ್ರ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಏನು ಹಳ್ಳಿ ಕಾರ್ ಇದಾವೆ 2 ಬರ್ಜಿರಿ. ಅಣ್ಣ ಇದು ಹಲ್ ಮಾಡಿಲ್ಲ? ಇಲ್ಲ ಸರ್ ಹಾಲು ಮಾಡಿದೆ. ಏನಣ್ಣ ಪ್ಯೂರ್ ಹಳ್ಳಿ ಕಾರ್? 6 ತಿಂಗಳು ಬೇಕು ಸರ್ ಹಾಲು ಮಾಡಕ್ಕೆ. 6 ತಿಂಗಳು ಬೇಕು. ಬೇಸಾಯ ಗೇಸ ಯಾವ್ದಾರ ಹುಡ್ಕಾಡ್ ಸರ್ ಗ್ಯಾರಂಟಿ ಇದಾವೆ. ಕಮ್ತ ಶಕ್ತಿ ಇರೋ ಒಟ್ಟು ಎಳಿತಾವೆ. ಎಲ್ಲಣ್ಣ ಹೈಟು ಏನಣ್ಣ ಇದು ಇನ್ನೂ ಭಾಳ ಸರ್. ಮುಂದಿನ ಸರಿ ಇನ್ನೂ 1.5 ಅಡಿ 1.5 ಅಡಿ ಹೈಟ್ ಬಿಡ್ತಾರೆ. ಇಷ್ಟೊತ್ತರ ಮೇಲೆ ಬರ್ತದೆ. ಹೌದಲ್ಲ? ಹೌದು ಬೀಸಿದಾವೆ. ಬೇಯಿಸಿದಾವೆ ಕೈಯಾಗೆ ಯಾವಾಗೆಲ್ಲ ಕೂಟ ಗೀಟ ತೂಕ ನೋಡಿ ಸರ್. ಅಲ್ಲಿ ಈಗ ಒಂದು ವರ್ಷ ನೋಡಿ ಸರ್. ಈಗ ಈ 1 ವರ್ಷ ಇರಲಿ ಒಂದು ಊಟ ಈ ಕೆಳಗೆ ನೋಡಿ ಹಳ್ಳಿ ಕಾರ್ ಇದಾವೆ. ಕತ್ತು ನೋಡಿ, ಲೆಂತ್ ನೋಡಿ, ಕೇಳೋದಷ್ಟೇ. ಕೋಡು ಕತ್ತು ಲೆಂತು ಮೇಲೆ ನೀವು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ಕೊಂಡು ನೋಡ್ರಿ. ಹೇಳ್ತಾ ಇದ್ರಿ ಸೇಲ್ಗಿದೆ ಇದು. ಸೇಲಿದೆ ಸರ್. ನಾವು ಹಾಗೆ ಸೇಲ್ ಮಾಡ್ತೀವಿ ಸರ್ ಇವು. ಹಿಂದಿಂದ ನಮ್ಮ ತಂದೆ ಎಲ್ಲ ಇದೇ ವ್ಯಾಪಾರ ಮಾಡ್ತಿದ್ದು. ಹೌದಾ ರಮೇಶ್? ನಾವು ಈಗೇನು ಆಕಳ ಇದ್ದಾಗ ಆಕಳ ಸೀಸನ್ ತರ್ತೀವಿ. ಇದ್ದಾಗೆಲ್ಲ 8-10 ಜೊತೆ 15 ಜೊತೆ ಎತ್ತಿದೆ ಸರ್. ಎತ್ತು ತರ್ತೀರಿ? ಎತ್ತಿ ಸರ್. ಓಕೆ ನಾವೆಲ್ಲ ಹಿಂದಿನ ಹಿಂದೆ ನಮ್ಮ ಅಪ್ಪ ಎಲ್ಲ ಮಾಡಿದ್ರೆ ಕರಗಡಪ್ಪ ಅಂತವ್ರು ಮಾಡಿದ್ರಿಂದ ಇನ್ನು ಸೀಮಿ ಹೋಗಿ ಮಾಗಡಿ ಗಿಗಡಿ ಜಾತ್ರೆ ಎಲ್ಲ ಮಾಡ್ಕೊಂಬಂದು ಹಳೆ ಕೈಗಳು ಹಾವೇರಿ ಈ ಕಡೆ ಎಲ್ಲ ಭಾಗದಲ್ಲಿ ರೈತರಿಗೆಲ್ಲ ಭಾಳ ವ್ಯಾಪಾರ ಮಾಡಿ ಸರ್ ವ್ಯಾಪಾರ. ಅವ್ರ ಹಾಲಿಂದ ನಾವು ಮಾಡ್ಕೊಂತ ಬಂದಿದ್ದೀರಲ್ರಿ. ಹೆಸರು ಉಳಿಸ್ಬೇಕಲ್ಲ. ನಿಜ ಅಲ್ಲಿಂದ ಬಂದಿದ್ದು ತಂದೆ ಮಾಡಿ ಹೆಸರು ಉಳಿಸ್ಬೇಕಲ್ಲ ಅಂತ ಮಾಡಿದೆ ಸರ್. ಹೌದು ರಮೇಶ್ ಅಣ್ಣ. ನನಗೆ ಒಂದು ಖುಷಿ. ನಮ್ಮ ಪಕ್ಕದಲ್ಲೂ ಅಣ್ಣವ್ರು ಸುರೇಂದ್ರ ಎಷ್ಟು ಸರ್ ಇದು? ಈಗ 4 ಸರ್. ಓಕೆ 4 ಜರ್ಸಿ. ಸೌಕರ್ಯ ಬರ್ರಿ ಮುಖಾನ ತೋರಿಸ್ರಿ ಏನಾಗಲ್ಲ.
ನೀವು ಮಾರ್ಕೆಟಲ್ಲಿ ಸುರೇಂದ್ರ ಅಣ್ಣವ್ರನ್ನ ನರೇಂದ್ರ ಅಣ್ಣವ್ರನ್ನ ನೋಡಿರ್ತೀರಿ. ಇದ್ಯಾವ್ದು ಕ್ಯೂಟ್ ಐತ ಬೇಬಿ ದೃಷ್ಟಿ ಆಗುತ್ತೋ, ತುಂಬ ಕ್ಯೂಟ್ ಐತಿ. ಅಣ್ಣವರೆಲ್ಲ ಅವ್ರ ಊರಲ್ಲೇ ನಾನು ಇದ್ದೀನಿ. ಎಲ್ಲ ಇವ್ರು ಅಣ್ಣ ತಮ್ಮಂದರೆ ಅಣ್ಣವ್ರನ್ನ ಮಾತಾಡಿಸೋ ಸುದೈವ ಇವತ್ತು ನನಗೆ ಸಿಕ್ಕಿದೆ. ಅಣ್ಣ ನಮ್ಮ ರಮೇಶ್ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅಂದ್ರಲ್ಲ, ನೀವು ಚಿಕ್ಕಪ್ಪ, ನೀವು ಅಣ್ಣ ಹೌದಾ? ಅವರಿಗೆ ಮಗ. ಓಕೆ ಓಕೆ, ಒಳ್ಳೆ ಅಣ್ಣ ತಮ್ಮ ಇದ್ದಂಗಿದ್ರಲ್ಲ ಅವರೇ. ಸರಿ ಹೇಳ, ಜರ್ಸಿ ಎಷ್ಟು 1 2 3 6 ಸೇಲಿಗಿರಂತವಲ್ಲ. ವೆರಿ ನೈಸ್. ಒಂದು ವೇಳೆ ಇವೆಲ್ಲ ನೋಡ್ತಾ ಇದ್ರಿ ಅಣ್ಣವರು 6 ಹಸುಗಳು ಎಬ್ಸಿ ಅಣ್ಣ ಸ್ವಲ್ಪ ನೋಡಿ. ಬೆಳಿಗ್ಗೆ ಬಂದಿರೋವು, ಬೆಳಿಗ್ಗೆ 5 ಗಂಟೆಗೆ ಬಂದೆಲ್ಲ ಹಿಡಿದವ ಸರ್. ಮೈಯೆಲ್ಲ ನೋವು, ಮುಂಜಾನೆ ಹೇಳಿದ್ರೆ ರೆಸ್ಟ್ ಬೇಕು ಅವಕ್ಕೆಲ್ಲ. ಚೆನ್ನಾಗಿ ರೆಸ್ಟ್. ತೊಟ್ಟು ತೊಡೆ ಜಾತಿ ಮಟ್ಟ. ಹೌದು. ಅಂದರೆ ಯಾರಿಗ ಜಾಸ್ತಿ ಹಸುಗಳನ್ನು ಖರೀದಿ ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು. ಓಕೆ. ಆಮೇಲೆ ವ್ಯಾವಹಾರಿಕವಾಗಿ ಬೆಲೆ ಏನಾದರೂ ಇಷ್ಟರಿಂದ ಇಷ್ಟು ಸಿಗೋವಂಥ ವಿಧವ ಹೆಂಗೆ ಕಣ್ಣಿದ್ರೆ ಚಾಯ್ಸ್ ಮಾಡಿ ನೋಡಿ ತಗೊಂಡು ಹೋಗೋದೇ ಹೊತ್ತು. ಈಗ ಬೆಲೆ ನಾವು ಹೆಂಗೆ ಹೇಳೋದು ಅದಾಗಲ್ಲ. ಏನು ಸರ್, ನಾವು ಇದೇ ಕೆಲಸ ಮಾಡ್ತೀವಿ, ಬರೀ 2,000 ಸಿಗಲಿ ಕೊಡೋದು. ಸರಿ. ಅತಿ ಆಸೆ ಮಾಡಿದ್ರೆ ಏನು ಉಪಯೋಗ ಸಿಗಲ್ಲ. ಕಾಂಪಿಟೇಷನ್ ವ್ಯಾಪಾರ ಈಗಲ್ಲ. ಇತ್ತೀಚೆಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತೆ. ಹಿಂದೆ ಈಗೆಲ್ಲ ಆಗಲ್ಲ ಆಗಲ್ಲ. ಏನೋ ಹಿಂದಿಂದ ಬಿಡಬಾರ್ದು, ಮಾಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಕಲೆ ನಮಗೆ ಭಾರಿ ಆಸಕ್ತಿ ಮಾಡಲೇಬೇಕಂದ್ರೆ ಮೊದಲಿಂದ ಮಾಡ್ತಾ ಇದೀವಲ್ಲ ಸರ್. ಮಾಡಿ ಬಿಡಬೇಡಿ, ಮಾಡಲೇಬೇಕನ್ನೋ ಒಂದು ಇದಕ್ಕೆ ಮಾಡ್ತಾ ಇದೆ ಸರ್. ಲಾಭ ಇದೆ ಸರ್. ಒಂದು ಲಾಸ್ ಆಗ್ತವೆ, ಒಂದು ಲಾಭ ಆಗ್ತವೆ. ಬರ್ತವೆ ಅಂತ ಬರ್ತಿದಾವಲ್ಲ ಇವತ್ತು ಸರ್. 6-7 ಲೀಟರ್ ಇವೆಲ್ಲ ಬರ್ತಾವೆ. ಎಚ್ಚಪ್ಪ ಎಲ್ಲ ಬರ್ತಾವೆ. 10, 12, 15 ಬಂದ ಸರ್. ಶಬಾಷ್. ಒಳ್ಳೇದಾಗಲಿ. ಇವೆಲ್ಲ ಬಂಧುಗಳೇ ಇದು ನೋಡ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ಜರ್ಸಿಯಲ್ಲಿ ರಮೇಶ್ ಅಣ್ಣವ್ರ ಥರ ರೆಡಿ ಇದೆ. ಸೂಲು ಹಲ್ಲಲ್ಲಿ ಎಲ್ಲ ಅವ್ರು ಕೇಳಿದ್ರೆ ಇದೆ. 4 ಎರಡಲ್ಲ ಸರ್. 4 ಎರಡಲ್ಲ, ಎರಡನೇ ಸೂಲು. ಫಸ್ಟ್ ಸೂಲು. ಮೊಸರನ್ನ ತಳಿ ಸ್ವಲ್ಪ ಈ ಕಡೆ. ಫಸ್ಟ್ ಲ್ಯಾಕ್ಟೇಷನ್ ಇದ್ದಾವೆ, ಸೆಕೆಂಡ್ ಲ್ಯಾಕ್ಟೇಷನ್ನು ಇದ್ದಾವೆ. ಓಕೆ, ನೈಸ್. ಇದು ಜರ್ಸಿಯಲ್ಲೇ ಬರ್ತಾ ಇದೆ. ಇದೊಂದು ಹಿಡಿದ್ರೆ ಎಷ್ಟು, 2ನೇದಾ 3ನೇದಾ ಅಣ್ಣ ಇದು? ಫಸ್ಟಾ? ಅಲ್ಲ, ಎಷ್ಟಲ್ಲಿಂದ 2 ಅಲ್ಲಿ ಮಾಡಿಲ್ಲ. ವಾ, ಮಣ್ಕ ಬಡ್ಡೆ ಮಣ್ಕಪ್ಪು ಇದು. ಮಳೆ ಬರ್ತಾ ಇದೆ. ಮಲೆನಾಡು ಮೊದಲಲ್ಲಿದ್ದೀವಿ, ನೋಡ್ತಾ ಇದ್ರಿ. ಹಸು ಜೊತೆ ಸೌಂಡ್ ಬರ್ತಾ ಇದೆ ಅನ್ಸುತ್ತೆ. ಓಕೆ ರಮೇಶಣ್ಣ, ಇದು ಜರ್ಸಿ ಕ್ರಾಸಲ್ಲಿ ಅಲ್ಲ? ಜರ್ಸಿ ಕ್ರಾಸ್. ಇದು ಎಷ್ಟನೇ ಸೂಲು ಅಲ್ಲಿಂದ ರಮೇಶಣ್ಣ? ಇದು 2ನೇ ಸೂಲು. ಇದು 2ನೇದಾ? ತೊಟ್ಟೆಲ್ಲ ಲೆಂತ್ ಇದೆ. 2ನೇ ಸೂಲು ಇಡಕ್ಕೆ ಇವೆಲ್ಲ ಒಂದು 15 ದಿವಸ ಟೈಮ್ ತೊಗೊಳ್ತಾವ. 10 ದಿವಸ 15. ಹಾಂ, 20 ದಿನ ಮಟ್ಟ ಟೈಮ್ ತಗೊಂಡು ಸರ್. ಇವಾಗ ತೊಡೆ ಎಲ್ಲ ತಗೊಂಡು ಬಂದ್ರೆ ಒಂದೇ ಸರಿ ಕರ ಆಗ್ತಾವ ಅಂತ ಹೇಳಿ ಮಾಡಿ ಸರ್. ರೈತರಿಗೆ ಅಡ್ಜಸ್ಟ್ ಆಗ್ಬೇಕು 1 ವಾರ. ಹೌದು ಹೌದು. ತಗೊಂಡು ಹೋದ್ಮೇಲೆ ಈ ಒಂದೇ ಸರಿಗೆ ಭಾಳ ತೊಡೆ ತಂದ್ರೆ ಕರ ಹಾಕಿದ್ರೆ ಭಾಳ ಎಲ್ಲ ಸಮಸ್ಯೆ ಕೇಳ್ತಾರೆ ಭಾಳ. ಹಂಗಾಗಿ ಸ್ವಲ್ಪ ಗ್ಯಾಪ್ ಇರಲಿ ಬಿಡಿ. ಗ್ಯಾಪ್ ಇದ್ದ ತಂದರೆ ವಾರ ದಿವಸ ಮನೆ ಹೊಂದ್ಕೆ ಮಕ್ಕಳು ಅವು ಈಸಿ ಆಗ್ಬೇಕು. ಈಗ ನಿಮ್ಮ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಚಿನ್ ನಂಬರ್ಗಳು ಬೇಕು. ಸರ್ ನಾನು ನಂಬರ್ ಹೇಳ್ತೀನಿ. ಹಾಂ ಹೇಳಿ. 77 60 17 91 59. ಇದು ನಿಮ್ಮ ನಂಬರ್ ಅಲ್ಲ? ಓಕೆ. ಇದು ಕಾಲ್ ಮಾಡಿ ಇದಕ್ಕೆ ಏನಾದರೂ ಬೇಕಂದ್ರೆ ಇನ್ಫಾರ್ಮೇಷನ್ ತೊಗೊಳ್ಳಿ. ಹುಡುಗ ಇರ್ತಾನೆ, ಹಸುಗಳ ಮಾಹಿತಿ ನಿಮಗಾಗಿ ಅಪ್ಡೇಟ್ ಆಗ್ತಾ ಇದೆ. ಹಂಗೆ ನಂಬರ್ 98 44 59 70 56. ಓಕೆ ಅಣ್ಣ.